ಬೆಂಗಳೂರಿನಲ್ಲಿ 80ಕ್ಕೂ ಹೆಚ್ಚು ಹಾಪ್ಕಾಮ್ಸ್ ಮಳಿಗೆಗೆ ಬೀಗ ಬಿದ್ದಿದೆ. ಸಿಬ್ಬಂದಿ ಕೊರತೆ, ಮೆಟ್ರೋ ಕಾಮಗಾರಿಗಳು ಈ ರೀತಿಯಾಗಿ ಬೇರೆ ಬೇರೆ ಕಾರಣಗಳಿಂದಾಗಿ ಹಾಪ್ಕಾಮ್ಸ್ಗಳನ್ನು ಸ್ಥಗಿತಗೊಳಿಸಲಾಗಿದೆ. ಆನ್ಲೈನ್ ಮಾರ್ಕೆಟ್ನಿಂದಲೂ ಕೂಡ ಹಾಪ್ಕಾಮ್ಸ್ಗೆ ಭಾರಿ ಹೊಡೆತ ಬೀಳ್ತಾ ಇದೆ. 250 ಹಾಪ್ಕಾಮ್ಸ್ ಮಳಿಗೆಗಳ ಪೈಕಿ 134 ಮಳಿಗೆಗಳು ಮಾತ್ರ ಕಾರ್ಯನಿರ್ವಹಿಸ್ತಾ ಇದೆ. ಹಾಪ್ಕಾಮ್ಸ್ ಉದ್ಯೋಗಿಗಳ ಸಂಖ್ಯೆ 1,500ದಿಂದ 300ಕ್ಕೆ ಇಳಿಕೆಯಾಗಿದೆ. ಸಿಬ್ಬಂದಿಯ ಕೊರತೆಯಿಂದಾಗಿ ಖಾಸಗಿ ಫ್ರಾಂಚೈಸಿಗೆ ಮಳಿಗೆ ಹಸ್ತಾಂತರ ಮಾಡಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಮಧ್ಯವರ್ತಿಗಳ ಕಾಟ ತಪ್ಪಿಸಲು ಹಾಪ್ಕಾಮ್ ಒಂದು ಕಾಲದಲ್ಲಿ ಹೆಸರಾಗಿತ್ತು. 250ಕ್ಕೂ ಅಧಿಕ ಹಾಪ್ಕಾಮ್ಸ್ಗಳು ಬೆಂಗಳೂರಿನ ನಗರಾದ್ಯಂತ ಕೆಲಸ ಮಾಡ್ತಾ ಇದ್ದು. ಸದ್ಯ 120ಕ್ಕೂ ಅಧಿಕ ಹಾಪ್ಕಾಮ್ಸ್ಗಳು ಸದ್ಯ ಮುಚ್ಚುವ ಪರಿಸ್ಥಿತಿ ಬಂದಿದೆ. ಅದ್ರ ಜೊತೆಗೆ ಒಂದು ಕಾಲದಲ್ಲಿ 6 ತಿಂಗಳ ಹಿಂದೆ ಹಾಪ್ಕಾಮ್ಸ್ನಲ್ಲಿ ಜನ ತರಕಾರಿಗಳು, ಹಣ್ಣು ಹಂಪಲುಗಳನ್ನು ತಗೊಳ್ಳೋಕ್ಕೆ ಮುಗಿ ಬೀಳ್ತಾ ಇದ್ರು. ಸದ್ಯ ನಾವು ಶೇಷಾದ್ರಿಪುರಂ 97ನೇ ಸ್ಟಾಲ್ನಲ್ಲಿ ಇದ್ದೇವೆ. ನೀವು ನೋಡ್ತಾ ಇದ್ದೀರಾ, ಬೆಳಗ್ಗೆ ಆಗಿದ ತಕ್ಷಣ ತರಕಾರಿಗಳನ್ನು, ಹಣ್ಣುಗಳನ್ನು ತರಲಿಕ್ಕೆ ಜನ ಮುಗಿ ಬೀಳ್ತಾ ಇದ್ರು. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಹಾಪ್ಕಾಮ್ಸ್ಗೆ ಜನ ಬರ್ತಾ ಇಲ್ಲ. ಅದ್ರ ಜೊತೆಗೆ ಏನು ತರಕಾರಿಗಳಾಗಿರ್ಬೋದು, ಹಣ್ಣುಗಳಾಗಿರ್ಬೋದು, ಅದರ ಸಂಖ್ಯೆಗಳು ಸಹ ಕಡಿಮೆ ಆಗ್ತಾ ಇದೆ. ಒಂದೆಡೆ ಎಲ್ಲೋ ಹಾಪ್ಕಾಮ್ಸ್ನ ಪ್ರೈವೇಟ್ ಫ್ರಾಂಚೈಸಿಗಳಿಗೆ ಸರ್ಕಾರ ಅಥವಾ ಹಾಪ್ಕಾಮ್ಸ್ ನಿಗಮ ಕೊಡ್ತಾ ಇರೋದು ಅಂತ ಕೇಳಿ ಬರ್ತಾ ಇದೆ. ಅದ್ರ ಜೊತೆಗೆ ಮತ್ತೇನಂತ ಹೇಳಿದ್ರೆ, ಎಲ್ಲೋ ಹಾಪ್ಕಾಮ್ಸ್ ತನ್ನ ಸಿಬ್ಬಂದಿ ಕೊರತೆಯಿಂದನೋ ಅಥವಾ ಆರ್ಥಿಕ ಹೊರೆಯಿಂದ ಈ ಪರಿಸ್ಥಿತಿ ಬರ್ತಿದೆ. ಜೊತೆಗೆ ಪ್ರೈವೇಟ್ ಸಂಸ್ಥೆಗಳಿಗೆ, ಪ್ರೈವೇಟ್ ಫ್ರಾಂಚೈಸಿಗಳಿಗೆ ಈ ಒಂದು ಹಾಪ್ಕಾಮ್ಸ್ನ ಫ್ರಾಂಚೈಸಿಯನ್ನು ಕೊಡ್ತಾ ಇರೋದು. ಅದಕ್ಕೆ ಪ್ರಮುಖವಾದಂಥ ಕಾರಣ ಇನ್ನೂ ಕಂಡು ಬಂದಿಲ್ಲ. ಒಂದು ಕಾಲದಲ್ಲಿ ಹಾಪ್ಕಾಮ್ಸ್ಗೆ ಅಧಿಕ ಜನ ಮುಗಿ ಬೀಳ್ತಾ ಇದ್ರು. ಬೆಳಗ್ಗೆ ಆಗಿದ ತಕ್ಷಣ ಹಾಪ್ಕಾಮ್ಸಲ್ಲಿ 100ಕ್ಕೂ ಸಾಗರೋಪಾದಿಯಲ್ಲಿ ಜನ ಸಾಗಿ ಬರ್ತಾಯಿದೆ. ಆದರೆ ಸದ್ಯ ಬೆಳಗ್ಗೆಯಿಂದ ನೋಡ್ತಾ ಇದ್ದರೆ ಹಾಪ್ಕಾಮ್ಸ್ಗೆ ತರಕಾರಿ ಮತ್ತು ಹಣ್ಣುಗಳನ್ನು ಕೊಂಡುಕೊಳ್ಳುವವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಅಂಜಮೂರ್ತಿ ಜೊತೆ ಸುಮನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.